ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಪಾರ್ಟ್ 3 ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾವಿವಾಗ ನಂಜುಂಡಿ ಬೆಟ್ಟ, ಯಾವುದು ಚಾಮುಂಡಿ ಬೆಟ್ಟ ಅಲ್ಲ, ನಂಜನಗೂಡು ನಂಜುಂಡೇಶ್ವರ ಟೆಂಪಲ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಚಲೋ ಹೋಗೋಣ. ಸೊ ಥರ್ಡ್ ಡೇ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ಸುತ್ತೂರು ಮಠ ಅಂತ ಹೇಳಿದ್ದೆ ಅಲ್ವಾ, ಸೊ ಅಲ್ಲಿ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಟೆಂಪಲ್ಗೆ ನಾವು ಹೋಗಿರಲಿಲ್ಲ. ಸೊ ಹಂಗಾಗಿ ಇವತ್ತಾದರೂ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ವಿ. ಎಷ್ಟು ಸೈಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನಿಜವಾಗ್ಲೂ 5 ಡೇಸ್ ನಾವು ಅಲ್ಲಿ ಸ್ಟೇ ಮಾಡಿರೋದು ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು. 5 ಡೇಸ್ ನಮಗೆ ಬ್ರೇಕ್ ಬೇಕಿತ್ತು ಅಂತ ಅನ್ನಿಸ್ತು. ನಿಜವಾಗ್ಲೂ ಆ ಒಂದು ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಈ ಒಂದು ಆನೆ ಏನು ನೋಡ್ತಿದ್ದೀರಾ, ಇದು ಗಿಫ್ಟಾಗಿ ಬಂದಿರುವಂಥದ್ದು. ಅವಾಗ ನ್ಯೂಸಲ್ಲೆಲ್ಲ ಬಂದಿತ್ತು. ನಿಮಗೆ ಯಾರು ಕೊಟ್ಟಿರೋದು ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಸುತ್ತೂರು ಮಠದಲ್ಲಿ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಕೊಂಡು ನಂಜುಂಡೇಶ್ವರ ಟೆಂಪಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರೋದು. ಸೊ ಮೈಸೂರು ಸೈಡೆಲ್ಲ ಇದು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಮೈಸೂರು ಅರಮನೆನ ನೋಡಿದ್ವಿ, ಮತ್ತು ಚಾಮುಂಡಿ ಬೆಟ್ಟನ ನೋಡಿದ್ವಿ, ನಂಜುಂಡೇಶ್ವರ ಸ್ವಾಮಿದು ಮತ್ತು ಈ ಥರ ಸ್ವಲ್ಪ ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡಿರಲಿಲ್ಲ. ಸೊ ಇವಾಗ ಹೊರಡ್ತಾ ಇದ್ವಿ, ನೋಡೋಣ ಹೇಗಿದೆ ಅಂತ ಹೇಳಿ. ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹೋಗಬೇಕು, ಟಿಫಿನ್ ಮಾಡ್ಕೋಬೇಕು, ಹೊಟ್ಟೆ ಫುಲ್ ಹಶ್ವಾಗ್ತಿದೆ. ಸೊ ಎಲ್ಲಾದರೂ ಮಿಡಲ್ ಟಿಫಿನ್ ಮಾಡಿಕೊಂಡು ಹೊರಡೋದು. ಸೊ ಬನ್ನಿ ಹೋಗೋಣ. ನಂಜುಂಡೇಶ್ವರ ಸ್ವಾಮಿ ಟೆಂಪಲ್. Turn left. ಇವಾಗ ನಾವು ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಲಕ್ಷ್ಮೀನಾರಾಯಣ ಟೆಂಪಲ್ ಅಂತ ಕೂಡ ಹೇಳ್ತಿದ್ದಾರೆ. ಕನ್ಫ್ಯೂಸಿಂಗ್, ಇಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ಸು. ಸೊ ಹಂಗಾಗಿ ಯಾವ್ದ್ಯಾವ್ದು ಸಿಗುತ್ತೋ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಪ್ಪ, ಎಷ್ಟು ಬಿಸಿಲಂದರೆ 5 ಡೇಸ್ ಟ್ರಿಪ್ ನಾವೆಲ್ಲಿ ಮಳೆ ಇರುತ್ತೋ ಅಂದ್ಕೊಂಡು ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳ್ಬೋದು. ನೋಡ್ಬೋದು ನೀವು. ಲಾಸ್ಟಿಗೆ ನಾನು ನಿಮಗೆ ನನ್ನ ಫೇಸ್ನ ತೋರಿಸ್ತೀನಿ. ಎಷ್ಟು ಟ್ಯಾನ್ ಆಗಿತ್ತು ನನ್ನ ಫೇಸ್ ಅಂದರೆ ಲಿಟ್ರಲಿ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನ್ನಿಸ್ತು. ನಾವು ಮಳೆ ಇರುತ್ತೆ ಅಂತ ಹೇಳಿ ಛತ್ರಿ ಎಲ್ಲ ಕೂಡ ತೊಗೊಂಡು ಬಂದಿದ್ವಿ, ಬಟ್ ಒಂದಿನೂ ಯೂಸ್ ಮಾಡಿಲ್ಲ, ಅಷ್ಟು ಬಿಸಿಲು. ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಸೈಡ್ ಗೋಪುರ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿ ಅನ್ನಿಸ್ತು ಟೆಂಪಲ್ ಎಲ್ಲನೂ. ಸೊ ಇದು ನೋಡೋದಕ್ಕೆ ಸ್ವಲ್ಪ ನನಗೆ ಚಾಮುಂಡೇಶ್ವರಿ ಅಮ್ಮನ ಟೆಂಪಲ್ ಇದೆಯಲ್ಲ ಅದೇ ಥರ ಅನಿಸುತ್ತೆ ಹೊರಗಡೆಯಿಂದ ನೋಡೋದಕ್ಕೆ. ಬಿಲ್ವಪತ್ರ ಹಾರ ಎಲ್ಲನೂ ತೊಗೊಂಡು ಲೈನಲ್ಲಿ ಹೋಗ್ತಾ ಇದ್ವಿ. ಎಲ್ಲ ಕಡೆಗೂ ಅಷ್ಟೇ ಕ್ಯೂ ಇದ್ದೇ ಇತ್ತು. ಸೊ ನೀವು ಎಷ್ಟು ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಹೋಗ್ತೀರಾ ಅಂದ್ರೂ ಎಲ್ಲದಕ್ಕೂ ಕ್ಯೂ ಇದ್ದೇ ಇದೆ. ಸೊ ಸಿಕ್ಕಾಪಟ್ಟೆ ಜನ, ಅಂದರೆ 3 ಡೇಸ್ ಕಂಟಿನ್ಯೂ ಹಾಲಿಡೇ ಬಂದಿರೋದ್ರಿಂದ ಎಲ್ಲ ಕಡೆಗೂ ಅಷ್ಟೇ ಸಿಕ್ಕಾಪಟ್ಟೆ ಜನ. ಅದರಲ್ಲೂ ದಸರಾ ಟೈಮಲ್ಲಿ ಬೇರೆ ಬಂದಿದ್ದೀವಿ. ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಲೇಬೇಕು. ಬಿಕಾಸ್ ಈ ಥರ ನಾವು ಹಾಲಿಡೇಸ್ ಇದ್ದಾಗ ಬಂದರೆ ಖಂಡಿತ ರಶ್ ಇದ್ದೇ ಇರುತ್ತೆ, ಮತ್ತು ಆಬ್ವಿಯಸ್ಲಿ ಟೆಂಪಲ್ಗಳಲ್ಲಿ ಲೈನ್ ಇದ್ದೇ ಇರುತ್ತೆ. ಅಂತೂ ನೋಡ ಹೆಂಗೆ ಕಾಣತ್ತೀನಿ, ಹಿಡ್ಕೊಯ್ತು ಹಿಂಗ. ಸೊ ನಂಜುಂಡ ಸ್ವಾಮಿದು ದರ್ಶನ ಮಾಡಿಕೊಂಡು ಇವಾಗ ಮೈಸೂರು ಕಡೆಗೆ ಹೊರಡಬೇಕು. ನಂಜುಂಡ ಸ್ವಾಮಿ ಅಲ್ವಾ, ನಂಜುಂಡೇಶ್ವರ ಅಂತ ಹೇಳಿದೆ ನಾನು ವಿಡಿಯೋ ಒಳಗಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ಟಿಫಿನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಲಲಿತ್ ಮಹಲಿಗೆ ಹೋಗೋಣ ಮೈಸೂರಲ್ಲಿ ಅಂತ ಹೇಳಿ ಅಂದ್ಕೊಂಡ್ವಿ. ಲಲಿತ್ ಮಹಲಲ್ಲಿ ಏನೂ ಇಲ್ಲ ಒಳಗಡೆ ನೋಡೋದಕ್ಕೆ, ಬಟ್ ಮಹಲ್ನೇ ನೋಡೋದು ಚೆನ್ನಾಗಿದೆ. ಅಂದರೆ ಹಳೆ ಕಾಲದ ಥರ ರಾಜರು ಯಾವ ಥರ ಇರ್ತಾಯಿದ್ರು ಆ ಥರ ಮಹಲ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ. ಸೊ ಇವಾಗ ಟಿಫಿನ್ ಮಾಡ್ಕೊಂಡು ಹೊರಡಬೇಕು. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಥರ ಫೀಲ್ ಆಗ್ತಾಯಿತ್ತು. ಬಟ್ ಎಷ್ಟಾಗುತ್ತೋ ಅಷ್ಟು ಎಳ್ನೀರನ್ನ ಕುಡ್ಕೊಂಡು ನಾವು ಜರ್ನಿನ ಮಾಡ್ತಾ ಇದ್ವಿ. ಬಿಕಾಸ್ ಡಿಹೈಡ್ರೇಷನ್ ಆಗಿಬಿಡುತ್ತೆ, ಬಾಡಿ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಜಸ್ಟ್ ಲಲಿತ್ ಮಹಲಿಗೆ ಬಂದ್ವಿ. ಲಲಿತ್ ಮಹಲ್ ನಿಮಗೆ ಎಂಟ್ರಿ ಟಿಕೆಟ್ ಇರುತ್ತೆ, ಪರ್ ಹೆಡ್ 100 ಅಂತ ಅನಿಸುತ್ತೆ, ಮೇ ಬಿ 100 ಟಿಕೆಟ್ ಇರುತ್ತೆ. ಸೊ ಒಳಗಡೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫುಲ್ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು. ಒಳಗಡೆಗಿಂತ ಹೊರಗಡೆಯಿಂದ ನೋಡೋದಕ್ಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು.
ಸೊ ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಇವಾಗ ನಾವು ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಫೋಟೋ ತೆಗಿತೀಯಾ? ಫೋಟೋ ತೆಗಿ. ಸೊ ಇದು ಅವಾಗಿನ ಕಾಲದ ಲಿಫ್ಟು, ಸಿಟ್ಟಿಂಗ್ ಲಿಫ್ಟ್ ಅಂತ ಇತ್ತು, ಅಂದರೆ ಕೂತ್ಕೊಂಡು ಹೋಗುವಂಥದ್ದು. ಚೆನ್ನಾಗಿತ್ತು, ಹಳೇ ಕಾಲದ್ದು, ಗ್ರಿಲ್ಲೆಲ್ಲ ಹಾಕಿ ಸಿಕ್ಕಾಪಟ್ಟೆ ಸೇಫ್ಟಿ ಆಗಿತ್ತು, ಚೆನ್ನಾಗಿತ್ತು. ಸೊ ತೋರಿಸೋಣ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಹಂಗೇನೆ ಅವಾಗಿನ ಕಾಲದ ಬಾರ್ ಯಾವ ರೀತಿಯಾಗಿರುತ್ತೆ, ರಾಜರು ಬಳಸ್ತಾ ಇರುವಂತಹ ಬಾರು, ಅದೆಲ್ಲ ಕೂಡ ತೋರಿಸಿದ್ದೀನಿ ನಿಮಗೆ. ಚೆನ್ನಾಗಿದೆ. ಒಳಗಡೆ ಫಸ್ಟ್ ಫ್ಲೋರ್ ಅಷ್ಟೇ ನೋಡೋದಕ್ಕೆ ಬಿಡ್ತಾರೆ ನಿಮಗೆ, ಮೇಲ್ಗಡೆ ನೋಡೋಲ್ಲ, ಮೇಲ್ಗಡೆ ನೋಡೋದಕ್ಕೆ ಬಿಡಲ್ಲ. ರೂಮ್ಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ಬಂದು ಇಲ್ಲಿ ಒಂದಿನ ಸ್ಟೇ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿ. ಸೊ ಹೊರಗಡೆಯಿಂದ ಒಂದು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿಲಿರೋದ್ರಿಂದ ಪ್ರಾಪರಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಕಣ್ಣು ಕುಗ್ದಂಗೆ ಆಗ್ತಿದೆ, ಅಷ್ಟು ಬಿಸಿಲು. ಸೊ ಎಷ್ಟಾಗುತ್ತೋ ಅಷ್ಟು ನಿಮಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರು ಕೂಡ ಕಾಮೆಂಟ್ ಮಾಡಲ್ಲ, ಕಾಮೆಂಟ್ ಮಾಡಿ, ಏನಾದರೂ ಒಂದು ಕಾಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ಬನ್ನಿ ಕಂಪ್ಲೀಟಾಗಿ ತೋರಿಸ್ತೀನಿ, ಇನ್ನೂ ಇದೆ ವಿಡಿಯೋ. ಸೊ ಪ್ಯಾಲೇಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಲಿಟ್ರಲಿ ಸೂಪರ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಬಿಸಿಲು, ಫೋಟೋ ತಗೊಳ್ಳೋದಕ್ಕೆ ಆಗ್ತಿಲ್ಲ, ಕಣ್ಣು ತೆಗಿಯೋದಕ್ಕೂ ಆಗ್ತಿಲ್ಲ, ಅಲ್ಲ ಏನೋ ತಗೋತಾ ಇದ್ದೀವಿ. ಇಲ್ಲ 10 ಪಟ್ಟಣ ಈ ಸುಮ್ಮನೆ ಲಲಿತ್ ಮಹಲ್ ಪ್ಯಾಲೇಸ್ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಸೊ ನಮಗೆ ಸಂಜೆ KRS ನೋಡಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು, KRSಗೆ ಹೋಗಬೇಕು ಅಂತ ಹೇಳಿ. ಸೊ ಅಲ್ಲಿವರೆಗೂ ಸ್ವಲ್ಪ 1-2 ಅವರ್ಸ್ ಟೈಮ್ ಇತ್ತು, ಎಲ್ಲಾದರೂ ಹೋಗೋಣ ಅಂತ ಹೇಳಿ.
ಸೊ ಅಲ್ಲೇ ಒಂದು ಐನಾಕ್ಸ್ ಮಾಲ್ ಅಂತ ಇತ್ತು ಮೈಸೂರಲ್ಲಿ. ಸೊ ಅಲ್ಲಾದರೂ ಹೋಗೋಣ, 1 ಅವರ್ಸ್ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಮಾಲಲ್ಲಿ ಅಂತ ಹೇಳಿ ಒಳಗಡೆ ಹೋದ್ವಿ. ಸೊ ಅಲ್ಲಿ ಒಳಗಡೆ ಮಾಲ್ ಒಳಗಡೆ ಹೋದರೆ ಗೊತ್ತಲ್ಲ 1 ಅವರ್ 2 ಅವರ್ ಆರಾಮಾಗಿ ಆಗಿಬಿಡತ್ತೆ, ಗೊತ್ತೇ ಆಗೋದಿಲ್ಲ ಟೈಮು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೋಮ್ ಸೆಂಟರ್ ಥರ ಇತ್ತು, ಶಾಪೆಲ್ಲ ಮಾಡ್ಕೊಂಡ್ವಿ. ನಮಗೇನು ಚೆನ್ನಾಗಿ ಅನ್ಸುತ್ತೋ ಅವಿಷ್ಟು ಐಟಮ್ಗಳು, ಬ್ಲ್ಯಾಂಕೆಟ್ ಎಲ್ಲ ಚೆನ್ನಾಗಿತ್ತು, 2 ಬ್ಲ್ಯಾಂಕೆಟ್ನ ತೊಗೊಂಡ್ವಿ. ಮತ್ತು ಮಮ್ಮಿ ಮತ್ತು ಐರನ್ ಬಾಕ್ಸ್ ಏನೇನೋ ನೋಡ್ತಾ ಇದ್ರು, ಆಫರ್ ಬೇರೆ ಇತ್ತು ದಸರಾ ಇರೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಫ್ರೈ ಮಾಡಿದ್ರೆ ಚೆನ್ನಾಗಿ ನಮಗೂ ಅಂತ ಸಣ್ಣದು ತಗೋಬೇಕು. ಸಾಕು ತಗೋರು.
ಈಗ ಫೈನಲಿ KRS ಡ್ಯಾಮ್ ಹತ್ರ ಬಂದಿದ್ದೀವಿ. KRS ಬರ್ತಾನೆ ನೋಡೋದಕ್ಕೆ ಸ್ವಲ್ಪ ಊಟಿ ಥರನೇ ಫೀಲ್ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಫಸ್ಟ್ ಟೈಮ್ ನಾನು KRSಗೆ ಬಂದಿರೋದು. ಲೈಟಿಂಗ್ಸ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಕತ್ಲಾಗ್ತಿದ್ದಂಗೆ ಫುಲ್ ಲೈಟಿಂಗ್ಸ್ನ ಆನ್ ಮಾಡ್ತಾರೆ. ಸೊ ಆ ಕಾರಂಜಿನಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸತಿ ನೋಡ್ಬೋದು, ಓಕೆನಾ? ಯಾರೆಲ್ಲ ನೋಡಿಲ್ಲ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಸೂಪರ್ ಡೂಪರ್ ಆಗಿದೆ. ಚಿಕ್ಕ ಮಕ್ಳಿಗೆ ಕರ್ಕೊಂಡೋದ್ರೆ ತುಂಬಾ ಖುಷಿ ಪಡ್ತಾರೆ. ಥರ್ಡ್ ಡೇ ಕಂಪ್ಲೀಟಾಗಿ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಒಂದು ಅನ್ನಪ್ರಸಾದಮ್ ಅಂತ ಹೇಳಿ ಹೋಟೆಲ್ ಇತ್ತು, ಅಲ್ಲಿ ಊಟ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋದು. ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿತ್ತು. ಸೊ ಯಾರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ ತುಂಬಾ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.